ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಡಿ ಬಾಸು ಕೊಲೆ ಆರೋಪದ ಮೇಲೆ ಅರೆಸ್ಟ್ ಆಗಿರುವಂಥದ್ದು ನಿಜಕ್ಕೂ ಕೂಡ ಅವ್ರ ಶಿಕ್ಷೆ ಅಂದರೆ ಅಂಥ ತಪ್ಪನ್ನ ಮಾಡಿದರೆ ಶಿಕ್ಷೆ ಆಗಬೇಕೋ ಬೇಡ, ಏನು ಹೇಳ್ತೀರಿ ಡಿ ಬಾಸ್ ಬಗ್ಗೆ? ಪ್ರೂವ್ ಆದರೆ ಶಿಕ್ಷೆ ಆಗಲೇಬೇಕು ಅವ್ರಿಗೆ. ಆಗಬೇಕು. ಹೌದು. ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ನೋಡಿದ್ರೆ ಹಂಗೆ ಅನ್ಸುತ್ತೆ ನನಗೆ. ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹೌದು. ಆ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ ನೀವು? ಆ ಥರ ಅಂದರೆ ಅದೊಂಥರ ಶಾಕಿಂಗ್ ಆಗಿತ್ತಾ ಅಥವಾ ಹೇಗೆ ಏನು ಹೇಳ್ತೀರಾ ಅದ್ರ ಬಗ್ಗೆ? ಶಾಕಿಂಗ್ ಅಂತ ನಿಜವೂ ಆಗಿತ್ತು. ಆ್ಯಕ್ಚುಲಿ ಅಲ್ಲಿ ಬೇಕಾದ್ರೆ ಬೈದಿದ್ದು ಅಲ್ಲೇ ಬೈದು ಇದು ಮಾಡ್ಬೋದಿತ್ತು, ಇಲ್ಲಿ ಕರೆಸಿ ಈ ಥರ ಮಾಡಬಾರ್ದಿತ್ತು ಅಂತ. ಒಟ್ಟಿನಲ್ಲಿ ತಪ್ಪು ಮಾಡಿದರೆ ಖಂಡಿತವಾಗ್ಲೂ ಶಿಕ್ಷೆ ಆಗಬೇಕು. ಹೌದು. ಆ ಕೇಸ್ ಮಾಡ್ಕೊಂಡ್ಮೇಲೆ ಯಾವ ಫ್ಯಾನ್ ಮೇಡಮ್ ಈಗ? ನೋಡಿ, ಕೇಸ್ ಮಾಡ್ಕೊಂಡ್ಮೇಲೆ ಯಾವ ಫ್ಯಾನ್ ಮೇಡಮ್? ಎಲ್ಲದರಲ್ಲೂ ಹಂಗೆ ಮಾಡ್ಬಿಟ್ಟಿದ್ದಾರೆ. ಇವು ಈ ವರ್ಷ ಹೊಸ ಕೇಸ್ ಬಂದಿಲ್ವಾ ಮೇಡಮ್ ಅವರು? ಅಲ್ವಾ? ಮತ್ತೆ ಅಂದ್ರೂ ಫ್ಯಾನ್ ಆಗ್ಬಿಟ್ಟಿದ್ದೀರಲ್ಲ ಸರ್ ನೀವು? ಫಸ್ಟಿಂದಲೂ ಫ್ಯಾನೇ ಮೇಡಮ್, ಈಗ ಫ್ಯಾನ್ ಆಗಿದೆ. ಯಾವ್ದಕ್ಕೆ ಫ್ಯಾನ್ ನೀವು ಡಿ ಬಾಸ್ಗೆ? ಅವ್ರಿಗೆ ಆಕ್ಟಿಂಗ್ಗೆ ಫ್ಯಾನು ನಾವು. ಬಿಟ್ಬಿಟ್ಟು ಮೇಡಮ್. ಹೌದಾ? ಆಕ್ಟಿಂಗಿಗೆ ಫ್ಯಾನು, ಆದರೆ ಈಗ ನಿಮಗೆ ಇಷ್ಟ ಇಲ್ಲ? ಆ ಥರ ಎಲ್ಲ ಚೀಪ್ ಅನ್ಸ್ಬಿಡ್ತಾರೆ. ನಿಮ್ಮ ಬಾಸ್ ಬಗ್ಗೆ ನಿಮಗೆ ಬೇಜಾರಿದ್ದಾನೆ ಇವಾಗ? ಬೇಜಾರೇನು ಮೇಡಮ್, ಎಲ್ಲರಿಗೂ ಅಭಿಮಾನಿಗಳಿಗೆಲ್ಲ ಬೇಜಾರಾಗ್ಬಿಟ್ಟಿದೆ. ಅಭಿಮಾನಿಗಳಿಗೆಲ್ಲ ಬೇಜಾರಾಗ್ಬಿಟ್ಟಿದೆ. ಆದರೂ ಅಭಿಮಾನಿಗಳೆಲ್ಲ ಫಸ್ಟ್ ಹತ್ಗೆ ಸೆಕೆಂಡ್ ಹತ್ಗೆ ಅಂತೆಲ್ಲ ಹೇಳ್ತಾರೆ. ಅದೇನೆ ಮಾನ ಮರ್ಯಾದೆ ಎಲ್ಲ ಹೊಂಟೋಗ್ಬಿಟ್ಟಿದೆ. 3 ಕಾಸ್ಕ ರಜಾಗಿ ಹೋಗಿದೆ. ಇನ್ನೆಲ್ಲಿ ಮೇಡಮ್ ಅವ್ರದ್ದು ಕಷ್ಟ. ಡಿ ಬಾಸ್ ಅಂದರೆ ಇವಾಗ ಇಷ್ಟ ಇಲ್ಲ, ಫಸ್ಟ್ ಇಷ್ಟ ಇದ್ರು. ಅಭಿಮಾನಿಗಳಿಗೆ ಅಂದರೆ ಹುಚ್ಚಭಿಮಾನಿಗಳು ಇದ್ದಾರೆ, ಅವರು ನಾವು ಅಂಥ ಅಭಿಮಾನಿಗಳಲ್ಲ ನಾವು. ಬಿಡಿ, ಒಟ್ಟಿನಲ್ಲಿ ಎಂಥ ಅಭಿಮಾನಿಗಳೇ ಆದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಆಗಿದೆಯಲ್ಲ ಮೇಡಮ್, 4 ತಿಂಗಳು ಜೈಲಾಗಿದೆ. 4 ತಿಂಗಳು ಜೈಲಾಗಿದೆ. ಆಗಲಿ. ಥ್ಯಾಂಕ್ ಯು.